ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನೇನ್ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲಮ್ಮ. ಈ ಸುತ್ತಮುತ್ತ ಅಷ್ಟೇ ಅಲ್ಲ, ಅಕ್ಕಪಕ್ಕ ರಾಜ್ಯದಲ್ಲೂ ಇಷ್ಟು ಚೆನ್ನಾಗಿ ಎಲ್ಲೂ ಇರಲ್ಲ. ಇವಾಗ ಈ ಪೇಪರ್ಸ್ನ ಇಲ್ಲಿ ಹತ್ರದಲ್ಲೇ ಎಲ್ಲಾದ್ರೂ ಸುಟ್ರೆ ಅನುಮಾನ ಬರುತ್ತೆ. ಯಾವ ಅನುಮಾನನೂ ಬರ್ದೇ ಇರೋ ಹಾಗೆ ಕೆಲಸ ಪೂರ್ತಿ ಆಗ್ಬೇಕು. ಹೇಗೆ? ಈ ಪೇಪರ್ಸ್ನ ಸೀರೆಗಳ ಪ್ಯಾಕಿಂಗ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಯಾರಿಗೂ ಅನುಮಾನ ಬರಲ್ಲ. ಪ್ಲಾನ್ ಗ್ರ್ಯಾಂಡ್ ಸಕ್ಸಸ್. ಇವಾಗ ಈ ಪೇಪರ್ಸ್ ಎಲ್ಲಿಗೆ ಹೋಗಿದ್ಯೋ, ಹೇಗೆ ಹೋಗಿದ್ಯೋ ಯಾರಿಗೂ ಅರ್ಥ ಆಗಲ್ಲ. ಒಂದ್ ವೇಳೆ ಸೀರೆಲೆ ಮಿಕ್ಸ್ ಆಗೋಗಿದೆ ಅಂತ ಗೊತ್ತಾದ್ರೂ ಯಾವ ಶಾಪ್ಗೆ ಅಂತ ಹೋಗ್ತಾರೆ, ಯಾರ ಮನೆಗೆ ಅಂತ ಹೋಗ್ತಾರೆ. ಸಂಪದ ಯು ಆರ್ ಬ್ರಿಲಿಯಂಟ್ ಅಷ್ಟೇ. ಪಾಪ ಇವಾಗ ಕಲ್ಯಾಣಿ ಪರಿಸ್ಥಿತಿ ಏನಾಗುತ್ತೋ. ಸೀರೆ ತುಂಬಾ ಚೆನ್ನಾಗಿದೆ ಅಜ್ಜಿ. ಪರ್ವತನೇನಿ ಶಿವಪಾರ್ವತಿ ಅವರು ಸೀರೆನ ನೇಯಿಸಿದ್ರೆ ಇಷ್ಟ ಆಗದೆ ಇರೋರೇ ಇರಲ್ಲ. ಕೊನೆಗೆ ಬೆಟ್ಟದ ಮೇಲಿರೋ ಕೋತೆಗೂ ಇಷ್ಟ ಆಗುತ್ತೆ, ನಿನಗಿಷ್ಟ ಆದ ಹಾಗೆ. ನಗಿ ನಗಿ, ನಿಮ್ಮೆಲ್ಲರಿಗೂ ಇದೆ ಕೊನೆ ನಗು. ಇನ್ಮೇಲಿಂದ ಎಲ್ರೂ ದಮಯಂತಿ ಅತ್ತೆ ಬೈಯೋ ಬೈಗುಳಕ್ಕೆ, ಶೌರ್ಯನ್ ಕೋಪಕ್ಕೆ ಅಳ್ತಾನೆ ಇರ್ತೀರಾ. ಚಿನ್ನಿ, ಸೇಟುಗೆ ಸೀರೆಗಳನ್ನ ಬೇಗ ತಲುಪಿಸ್ಬೇಕು. ಸೀರೆಗಳೆಲ್ಲ ಪ್ಯಾಕ್ ಆದ್ಮೇಲೆ ಬಾಲಾಜಿಗೆ ಸೀರೆಗಳನ್ನ ಸೇಟುಗೆ ತಲುಪ್ಸಕ್ ಹೇಳು. ಸರಿ ಅಮ್ಮ. ಹೆತ್ತ ಮಗಳ ಜೀವನನ ನಾಶ ಮಾಡಕ್ ಹೊರಟಿರೋ ಅನುಪಮಮ್ಮ. ವಾವ್, ತುಂಬಾ ಚೆನ್ನಾಗಿದೆ. ಇಟ್ಸ್ ಇಂಟ್ರೆಸ್ಟಿಂಗ್. ಇವಾಗ ಕಲ್ಯಾಣಿ ನಿರ್ಲಕ್ಷ್ಯದಿಂದ ಶೌರ್ಯನ್ ಜಾಬ್ಗೆ ರಿಸ್ಕ್ ಆಗುತ್ತೆ. ಆಗ ಶೌರ್ಯನ್ ಕೋಪನ ಯಾರು ತಡೆಯೋದಕ್ಕಾಗತ್ತೆ? ಆ ದೇವ್ರು ಕೂಡ ತಡೆಯೋದಕ್ಕಾಗಲ್ಲ. ಮತ್ತೆ ದಮಯಂತಿ ಅತ್ತೆನ, ಶಿವಪಾರ್ವತಿ ಅಜ್ಜಿ ಕೂಡ ಏನು ಮಾಡಕ್ಕಾಗಲ್ಲ. ಅಯ್ಯೋ ಕಲ್ಯಾಣಿ, ನನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ನೀನೇ ಮನೆಯಿಂದ ಹೊರಟೋಗ್ತಿದ್ಯಾ? ನಿನ್ನ ನೆನೆಸ್ಕೊಂಡ್ರೆ ನನ್ನ ಮನ್ಸಿಗೆ ನೋವಾಗ್ತಿದೆ. ಬಾವಾ, ಯಾಕೆ ಸೈಲೆಂಟ್ ಆಗಿದೆಯಾ? ಏನೋ ಒಂದು ಮಾತಾಡ್ಬೋದಲ್ವಾ? ನೀನೇ ಏನಾದರೂ ಕೇಳು ಲಕ್ಷ್ಮಿ. ಕೇಳ್ತೀನಿ. ಇಲ್ಲ ಅಂದ್ರೆ ಕೇಳು, ಹೇಳ್ತೀನಿ. ನನಗೆ ಹುಡುಗಿರ ಜೊತೆ ಮಾತಾಡಕ್ಕೆ ಸರಿಯಾಗಿ ಬರಲ್ಲ. ಹೌದಾ? ಸರಿ, ನಾನು ಕೇಳ್ತೀನಿ, ನೀನು ಹೇಳು. ನಿನಗೆ ಇಷ್ಟವಾಗಿರೋ ಹೀರೋ ಯಾರು? ಇನ್ಯಾರು? ಡಾಕ್ಟರ್ ರಾಜ್ಕುಮಾರು, ಶಿವಣ್ಣ. ಮತ್ತೆ ನಿಂಗೆ? ನನಗೆ ಪುನೀತ್ ರಾಜ್ಕುಮಾರ್. ಅನ್ಕೊಂಡೆ.
ನಿಮ್ಮ ಹುಡುಗಿರಿಗೆಲ್ಲ ಕಾಮನ್ ಆಗಿ ಫೇವ್ರೇಟ್ ಹೀರೋ ಪುನೀತ್ ರಾಜ್ಕುಮಾರ್ ಅಲ್ವಾ? ಮತ್ತೆ ಎಷ್ಟು ಮುದ್ದಾಗಿರ್ತಾರೋ. ಮತ್ತೆ ಹೀರೋಯಿನ್ ಒಬ್ರೇ ಅಂತ ಏನಿಲ್ಲ, 2-3 ಇಯರ್ಸ್ಗೆ ಬದಲಾಗ್ತಾ ಇರ್ತಾರೆ. ಓಲ್ಡ್ ಹೀರೋಯಿನ್ ಆದ್ರೆ ಮಾತ್ರ ಭಾರತಿ ಅವರೇ. ನನಗೆ ಮೊದಲು ಸೌಂದರ್ಯ ಅವರು, ಇವಾಗ ರಾಧಿಕಾ. ಬಾವಾ ಅಲ್ಲೋಡು, ನಮ್ಮ ಮನೆಗೆ ಬಂದಿದ್ದ ಆಫೀಸರ್ ಶೌರ್ಯ. ಬಾವ ನಿಲ್ಸು ಬಾವ, ಮಾತಾಡ್ಸೋಣ. ನಮ್ಮ ಮದ್ವೆ ಸೆಟ್ ಆಯ್ತು ಅಂತ ಹೇಳೋಣ. ಇವಾಗ ಯಾಕೆ ಲಕ್ಷ್ಮಿ? ಅಬ್ಬಾ ನಿಲ್ಸು ಬಾವ, ನಿಲ್ಸು. ಲಕ್ಷ್ಮಿ ಸ್ಟುಪಿಡ್. ಏನ್ ಲಕ್ಷ್ಮಿ, ನಿಂಗೆ ಏನಾದ್ರೂ ಹುಚ್ಚ? ಹಾಗೆ ಸ್ಟೇರಿಂಗ್ ಎಳಿತಿಯಲ್ಲ, ಸ್ವಲ್ಪ ಮಿಸ್ ಆಗಿದ್ರೆ ಆಕ್ಸಿಡೆಂಟ್ ಆಗ್ತಿತ್ತು. ಮತ್ತೆ ನೀನೇ ಅಲ್ವಾ ನಿಲ್ಸು ಅಂದ್ರೆ ನಿಲ್ಲಿಸ್ಲಿಲ್ಲ. ಇವಾಗ ನಿಲ್ಸಿ ಮಾತಾಡೋಷ್ಟು ಅಗತ್ಯ ಏನು? ಕೋಪ ಬಂತ ಬಾವಾ, ಸಾರಿ. ಸರಿ ಬಿಡು. ಯಾವನೋ ಈಡಿಯಟ್ ಅನ್ಸುತ್ತೆ, ಯೂಸ್ಲೆಸ್ ಫೆಲೋ. ಸ್ವಲ್ಪ ಮಿಸ್ ಆಗಿದ್ರೆ ಈ ಪೆದ್ದಿಯಿಂದ ನನ್ನ ಶೌರ್ಯ ಕೈಗೆ ಸಿಕ್ಕಾಕೋತಿದ್ದೆ. ಶೌರ್ಯ ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ, ಫೇಸ್ ಏನೋ ಬೇರೆ ತರ ಇದೆ. ಮನೇಲಿ ಏನಾದ್ರೂ ಗಲಾಟೆನಾ? ಮೇ ಬಿ ಸಂಪದದಿಂದಾನೇ ಆಗಿರುತ್ತೆ. ಒಂದ್ಸರಿ ಹೋಗಿ ಸಂಪದನ ಭೇಟಿ ಮಾಡಿ ಮಾತಾಡ್ಬೇಕು. ಹಲೋ ಹಲೋ ಮೇಡಮ್, ಹೇಳಿ. ಎಷ್ಟು ಟೈಮ್ ಬೇಕಾಗುತ್ತೆ ಶೌರ್ಯ ಬರೋದಿಕ್ಕೆ? ಮನೆ ಹತ್ರ ಬಂದೆ ಮೇಡಮ್. ಫೈಲ್ ಚೆಕ್ ಮಾಡಿ ನಿಮಗೆ ತಂದು ಕೊಟ್ಬಿಡ್ತೀನಿ. ಓಕೆ, ಬಿ ಫಾಸ್ಟ್. ಶ್ಯೂರ್ ಮೇಡಮ್. ಶೌರ್ಯ ಏನ್ ಅಷ್ಟೊಂದು ಅರ್ಜೆಂಟ್ ಅಲ್ಲಿದ್ದಾನೆ? ಕಲ್ಯಾಣಿ, ಆಫೀಸರ್, ನಿನಗೆ ಬೆಳಗ್ಗೆ ಹುಷಾರಾಗಿಡುವಂತ ಒಂದು ಫೈಲ್ ಕೊಟ್ಟಿದ್ನಲ್ಲ, ಅದೆಲ್ಲಿದೆ? ಆ ಫೈಲ್ ಬೀರುಲಿದೆ ಆಫೀಸರ್. ಹೋಗಿ ಬೇಗ ತಗೊಂಡ್ ಬಾ. ಸರಿ ಆಫೀಸರ್. ಎಲ್ಲಿದೆ ಅಂತ ತರ್ತೀಯ ಕಲ್ಯಾಣಿ? ಆಲ್ರೆಡಿ ಫೈಲಲ್ಲಿರೋ ಪೇಪರ್ಸ್ ಎಲ್ಲ ಶಾಪ್ಗೆ ಹೊರಟೋಗಿದ್ಯಲ್ಲ. ಏನಾಯ್ತು ರೀ, ಯಾಕಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಹಾಗೇನಿಲ್ಲ, ವರ್ಕ್ ಪ್ರೆಷರ್ ಅಷ್ಟೇ. ವಾವ್, ಅಂದ್ರೆ ಒಳ್ಳೆ ಟೈಮಲ್ಲಿ ಫೈಲ್ನ ಮಾಯ ಮಾಡಿದ್ಯಾ ಸಂಪದ. ಗುಡ್ ಗುಡ್. ಇವಾಗ ಕಲ್ಯಾಣಿ ಫೈಲ್ ಕಾಣಿಸ್ತಿಲ್ಲ ಅಂತ ಬಂದ್ರೆ ಅದು ನಿಜವಾದ ಕಿಕ್ಕು. ಇಲ್ಲೇ ಇಟ್ಟಿದ್ನಲ್ಲ ಫೈಲ್ನ, ಯಾಕೆ ಕಾಣಿಸ್ತಾ ಇಲ್ಲ? ಸ್ವಲ್ಪ ಹೊತ್ತಿಗೆ ಮುಂಚೆ ನೋಡಿದ್ನಲ್ಲ, ಫೈಲ್ ಇಲ್ಲೇ ಇತ್ತು. ಇವಾಗಿಲ್ಲ ಅಂದ್ರೆ ಕಲ್ಯಾಣಿ, ಎಷ್ಟೊತ್ತು? ಎಷ್ಟೊತ್ತು ಹುಡುಕಿದ್ರು ಸಿಗೋದಿಲ್ಲ ಕಲ್ಯಾಣಿ. ಬೇಗ ಕೆಳಗಡೆ ಬಾ, ಆಕ್ಷನ್ ಪಾರ್ಟ್ನ ನೋಡ್ಬೇಕು ಅಂತ ಅನಿಸ್ತಿದೆ. ಕಲ್ಯಾಣಿ, ಇನ್ನು ಎಷ್ಟೊತ್ತು? ಕಲ್ಯಾಣಿ, ಕಲ್ಯಾಣಿ ಕರಿತಿರೋದು ನಿನ್ನೆ. ಇವಾಗ ಆಫೀಸರ್ಗೆ ಏನು ಹೇಳೋದು? ಕಲ್ಯಾಣಿ, ಕಲ್ಯಾಣಿ,
ಕಲ್ಯಾಣಿ ಬೇಗ ಬಾ. ಏನಾಯ್ತು ಶೌರ್ಯ? ಏನಿಲ್ಲಮ್ಮ, ಫೈಲ್ ತಗೊಂಡ್ ಬಾ ಅಂದ್ರೆ ಮೇಲ್ ಹೋದವಳು ಕೆಳಗೆ ಬಂದೇ ಇಲ್ಲ. ಚೆಕ್ ಮಾಡಿ ಕಮಿಷನರ್ಗೆ ಬೇರೆ ಕೊಡ್ಬೇಕಮ್ಮ. ಕಲ್ಯಾಣಿ, ಯಾಕೆ ಇಷ್ಟೊತ್ತು? ಫೈಲ್ ಎಲ್ಲಿ? ಆಫೀಸರ್, ಅದು ಫೈಲು ಬೀರುನಲ್ಲಿ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ಎಲ್ಲಿಟ್ಟಿದ್ಯಾ? ನಾನು ಹುಷಾರಾಗಿ ಬೀರುನಲ್ಲಿ ಬಟ್ಟೆ ಹತ್ರ ಇಟ್ಟಿದ್ದೆ. ಅಷ್ಟು ಸಿಂಪಲ್ ಆಗಿ ಹೇಳ್ತಿದ್ಯಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಫೈಲ್ ಅಂತ ನಿನಗೆ ಗೊತ್ತಾ? ಏನಾದ್ರೂ ಸಮಸ್ಯೆ ಆದ್ರೆ ನನ್ನ ಕೆಲಸನೇ ಹೋಗುತ್ತೆ. ಕೇಳಿಸ್ತಿದ್ಯಾ? ಜಾಬ್ ಹೋಗತ್ತಂತೆ, ಎಲ್ಲಿಟ್ಟಿದ್ಯಾ ಅಂತ ಸರಿಯಾಗಿ ನೆನ್ಪು ಮಾಡ್ಕೋ. ಕಲ್ಯಾಣಿ, ಬೀರುನಲ್ಲಲ್ದೇನೆ ಇನ್ನೆಲ್ಲಾದ್ರೂ ಇಟ್ಟಿದೇನೋ ನೆನಪು ಮಾಡ್ಕೊಳಮ್ಮ. ಚೆನ್ನಾಗಿ ನೆನಪಿದೆ ಅಜ್ಜಿ, ಅಲ್ಲೇ ಇಟ್ಟಿದ್ದೆ. ಬೆಳಿಗ್ಗೆನೂ ನೋಡಿದ್ದೀನಿ. ನೀನ್ ಬೀರುನಲ್ಲೇ ಇಟ್ಟಿದ್ರೆ ಅದು ಎಲ್ಲಿಗೆ ಹೋಗತ್ತೆ? ಅದಕ್ಕೇನಾದ್ರೂ ಕಾಲಿದ್ಯಾ ಎಲ್ಲಿಗಾದ್ರೂ ಹೋಗೋದಿಕ್ಕೆ? ದಮಯಂತಿ, ಕಲ್ಯಾಣಿ ಬೀರುನಲ್ಲಿಟ್ಟಿದೆ ಅಂತ ಹೇಳ್ತಿದ್ದಾಳಲ್ವಾ, ಅದು ಎಲ್ಲಿ ಹೋಗೋಕ್ ಸಾಧ್ಯ? ಎಲ್ಲರೂ ಸೇರ್ಕೊಂಡು ಎಲ್ಲಾ ಕಡೆ ಹುಡುಕಿದ್ರೆ ಅದು ಎಲ್ಲಿದ್ರೂ ನಮ್ಮ ಕೈಗೆ ಸಿಕ್ಕೇ ಸಿಕ್ಕತ್ತೆ. ಹೌದು ಅನುಪಮ, ಒಬ್ಬೊಬ್ರು ಒಂದೊಂದ್ ಕಡೆ ಹುಡುಕಿದ್ರೆ ಸಿಕ್ಕೇ ಸಿಗತ್ತೆ. ಹುಡುಕಿ. ಏನಪ್ಪ ಚಿನ್ನಿ, ಸಿಕ್ತಾ? ಇಲ್ಲಮ್ಮ, ಸಿಗ್ಲಿಲ್ಲ ಆಫೀಸರ್. ಎಲ್ಲೂ ಕಾಣಿಸ್ಲಿಲ್ಲ ಶೌರ್ಯ. ಯಾರೂ ತೆಗ್ದಿಲ್ಲ, ಯಾರಿಗೂ ಕಾಣಿಸ್ತಿಲ್ಲ ಅಂದ್ರೆ ಬೀರುನಲ್ಲಿದ್ದ ಫೈಲ್ಗಳು ಮಾತ್ರ ಮಾಯ ಆಗಿದೆ. ಸಂಪದ, ಫೈಲ್ ತಂದ್ಕೊಡು. ಏನ್ ಹೇಳ್ತಿದ್ದೀರಾ ಅಮ್ಮ? ನಾಟಕ ಮಾಡಬೇಡ. ನೀನೇ ತಗೊಂಡಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಗ ಫೈಲ್ ತಂದ್ಕೊಡು. ನಿಜವಾಗ್ಲೂ ನಾನು ಬೀರುವಿಂದ ತೆಗೆದಿದ್ದನ್ನ ನೋಡಿದ್ರಾ? ನೋ ಚಾನ್ಸ್. ನೀನಾಗಿ ನೀನೇ ಹೋಗಿ ಅದನ್ನು ತಂದು ಕೊಟ್ರೆ ಒಳ್ಳೇದು. ನಾನು ಯಾಕೆ ತೆಗಿತೀನಮ್ಮ? ಆ ಫೈಲ್ನ ನಾನೇನ್ ಮಾಡ್ಕೋತೀನಿ? ಅಲ್ಲ, ಕಲ್ಯಾಣಿ ಎಲ್ಲಿಟ್ಟಿದಳೋ ನನಗೆ ಹೇಗೆ ಗೊತ್ತಾಗತ್ತೆ ಹೇಳಿ? ನಾನು ಕಲ್ಯಾಣಿ ರೂಮು ಕೂಡ ಹೋಗಿಲ್ಲ. ನೈಟ್ ಕೂಡ ಹೊರಗಡೆನೆ ಮಲ್ಕೋತಿದ್ದೀನಲ್ವೇನಮ್ಮ? ಅಂತದ್ದು ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ? ನೀನಿರು ಸಂಪದ. ಏನಮ್ಮ ಇದು? ಏನ್ ನಡೀತಾ ಇದೆ ಇಲ್ಲಿ? ನಾನ್ ಸಂಪದಾಗ ಫೈಲ್ ಕೊಟ್ರೆ ಕಲ್ಯಾಣಿ ಸಂಪದ ಕೈಯಿಂದ ಫೈಲ್ ತಗೊಂಡು ನಾನು ಎತ್ತಿಡ್ತೀನಿ ಅಂತ ಹೇಳಿದ್ಲು. ಇವಾಗ ಕಳೆದು ಹಾಕಿದಾಳೆ. ಇವಳಿಗೆ ಹೇಳೋದನ್ನ ಬಿಟ್ಟು ಸಂಪದ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ. ಅಂಥ ಬುದ್ಧಿ ಸಂಪದನ ಬಿಟ್ರೆ ಈ ಮನೇಲಿ ಯಾರಿಗೂ ಇಲ್ಲ ಶೌರ್ಯ. ಅಮ್ಮ ಪ್ಲೀಸ್, ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ. ನೀವಿನ್ನೂ ಕೋಪ ತರಿಸ್ಬೇಡಿ. ಕಮಿಷನರ್ ಮೇಡಮ್ ಫೈಲ್ಗೋಸ್ಕರ ಫೋನ್ ಮಾಡ್ತಿದ್ದಾರೆ. ಏನ್ ಹೇಳಬೇಕು? ಒಂದಿನ ಟೈಮ್ ತಗೊಳ್ಳಿ ಆಫೀಸರ್, ಹೇಗಾದ್ರೂ ಹುಡುಕೊಂಡು ತರ್ತೀನಿ. ಹೋಗಿರೋ ಫೈಲ್ನ ಹೇಗೆ ತಗೊಂಡ್ ಬರ್ತೀಯಾ?
ಮೇಡಮ್ ಸ್ವಲ್ಪ ಟೈಮ್ ಹಿಡಿತಾ ಇದೆ, ಡೀಟೇಲಾಗಿ ಚೆಕ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆನೆ ತಂದ್ಕೊಡ್ಬೋದಾ? ಅರ್ಲಿ ಮಾರ್ನಿಂಗ್ ಬೇಕು, ಹುಷಾರು. ಸರಿ ಮೇಡಮ್. ಕಲ್ಯಾಣಿ, ಇಂಥ ಸಮಯದಲ್ಲಿ ಯೋಚನೆ ಮಾಡ್ತಾ ಬೇಜಾರು ಮಾಡ್ಕೋಬಾರ್ದು. ಸರಿಯಾಗಿ ನೆನಪು ಮಾಡ್ಕೋ. ಬೀರುನಲ್ಲೇ ಇಟ್ಟಿದ್ಯಾ? ಹೌದು ಅಜ್ಜಿ. ಸಂಪದ, ನಿಜ ಹೇಳು, ನಿಜವಾಗ್ಲೂ ನೀನ್ ತಗೊಂಡಿಲ್ವಾ? ಕಲ್ಯಾಣಿ, ಶೌರ್ಯನ ಆಫೀಸ್ ಫೈಲು ನಾನ್ ಯಾಕೆ ತೆಗಿಲಿ? ಪದೇ ಪದೇ ನನ್ನೇ ಸುತ್ಕೊಂಡು ದೋಷಿ ಯಾಕೆ ಮಾಡ್ತಿದ್ದೀರಾ? ಸಂಪದ, ನಿನಗೆ ನನ್ ಮೇಲ್ ಕೋಪ ಇದ್ರೆ ನನ್ ಮೇಲ್ ತೀರಿಸ್ಕೋ. ಅನಾವಶ್ಯಕವಾಗಿ ಆಫೀಸರ್ ಲೈಫ್ಗೆ ತೊಂದರೆ ಮಾಡಬೇಡ. ಕಲ್ಯಾಣಿ, ನಿನಗ್ ಸಂಬಂಧಿಸಿರೋದನ್ನ ಏನಾದ್ರೂ ಕೋಪದಲ್ಲಿ ತೆಗ್ದಿದ್ದೀನಿ ಅಂತ ನೀವ್ ಅನ್ಕೊಂಡಿದೀರಾ ಅಂದ್ರೆ ಅದ್ರಲ್ಲಿ ಏನಾದ್ರೂ ಅರ್ಥ ಇದೆ? ಆದ್ರೆ ನನಗ್ ಪುನರ್ಜನ್ಮ ಕೊಟ್ಟಿರೋ ಶೌರ್ಯಂಗೆ ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಮಾಡ್ತೀನಿ ನಾನು? ಇಲ್ಲಿರೋರಲ್ಲಿ ನನಗೆ ಅಂತ ಜೊತೆಯಾಗಿರೋದು ಶೌರ್ಯ ಮಾತ್ರನೇ. ಅಂಥದ್ರಲ್ಲಿ ಅವನ್ ಜಾಬ್ ಹೋಗೋ ಪ್ರಯತ್ನ ನಾನು ಯಾಕೆ ಮಾಡ್ತೀನಿ? ಏ ಸಂಪದ, ನೋಡು, ಇಷ್ಟು ದಿನ ನೀನು ಕಲ್ಯಾಣಿ ಜೊತೆ ಜಗಳ ಆಡಿದ್ರು ಸಹಿಸ್ಕೊಂಡೆ. ನೀನ್ ಈ ಮನೇಲಿರೋದು ನನಗಿಷ್ಟ ಇಲ್ಲದೆ ಹೋದ್ರೂ ಸಹಿಸ್ಕೊಂಡೆ. ಅದಕ್ಕೆ ಕಾರಣ ನನಗೆ ನನ್ನ ಮಗ ಅಂದ್ರೆ ಪ್ರಾಣ. ಅವನಿಗೆ ನೋವು ಕೊಡೋದಕ್ಕೆ ನನಗಿಷ್ಟ ಇಲ್ಲದೆ ನಿನ್ನನ್ನ ಈ ಮನೇಲಿರೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟು ಹೊತ್ತಿಗೆ ಕುತ್ತಿಗೆ ಹಿಡಿದು ಆಚೆ ಹಾಕಿರ್ತಿದ್ದೆ. ಆದ್ರೆ ಇವಾಗ ನನ್ನ ಮಗನ್ಗೆ ಕೆಲ್ಸನೇ ಹೋಗೋ ಪರಿಸ್ಥಿತಿ ಬಂದಿದೆ. ಒಂದು ವೇಳೆ ಅದನ್ನ ನೀನೇ ತಗೊಂಡಿದ್ರೆ ಸಿಕ್ಕಾಕೋಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೋ. ಒಂದು ವೇಳೆ ನಿನ್ನ ಕೈವಾಡ ಇದೆ ಅಂತ ನನಗೆ ಗೊತ್ತಾದ್ರೆ ನಾನು ಏನು ಮಾಡ್ತೀನಿ ಅನ್ನೋದನ್ನ ನೀನು ಊಹೆಗೆ ಬಿಡ್ತಾ ಇದ್ದೀನಿ. ಕಲ್ಯಾಣಿ, ನಿನಗೂ ಹೇಳ್ತಾ ಇದ್ದೀನಿ, ಫೈಲ್ ಸಿಗ್ಲಿಲ್ಲ ಅನ್ಕೋ, ಆಮೇಲೆ ಮಾಡ್ತೀನಿ ನಿನ್ಗೆ. ಯಾರು ತೆಗೆದೇನೆ ಫೈಲ್ ಎಲ್ಲಿಗೆ ಹೋಗುತ್ತೆ? ಕನ್ಫರ್ಮ್ ಆಗಿ ಇದು ಸಂಪದ ಮಾಡಿರೋ ಕೆಲಸನೇ. ಸೇಟು ಅವರೇ, 30 ಸೀರೆ ಇದೆ. ಅನುಪಮ ಅವರು ಕೆಲಸದಲ್ಲಿದ್ದಾರೆ, ಅದಕ್ಕೆ ಇದನ್ನೆಲ್ಲ ನಾನೇ ತಂದೆ. 30 ಸೀರೆ ಲೆಕ್ಕ ನೋಡಿ ದುಡ್ಡು ಕೊಟ್ರೆ ನಾನು ತಗೊಂಡು ಹೋಗ್ತೀನಿ. ನನಗಿನ್ನೂ ತುಂಬಾ ಕೆಲಸಗಳಿವೆ. ಅನುಪಮ ಅವ್ರು ಕಳಿಸ್ತಿಲ್ವಾ? ನೀನ್ ತಗೊಂಡ್ ಬಂದಿದ್ಯಾ? ಹಾಗಿದ್ರೆ ಎಲ್ಲ ಚೆಕ್ ಮಾಡ್ಕೊಳ್ಳೇಬೇಕು. ಅದೇನ್ ಸೇಟು ಹಂಗಂತ ಇದ್ದೀರಾ? ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನ್ ಒಳ್ಳೆಯವನೇ, ಆದ್ರೆ ಅವಸರ ಜಾಸ್ತಿ. ಲಾಸ್ಟ್ ಟೈಮ್ ಹೀಗೇನೆ ಅವಸರದಲ್ಲಿ ನಾನು ಹೇಳಿರೋ ಸೀರೆನ ತರ್ದೇನೆ ಬೇರೆ ತಂದಿದ್ದೆ. 1 ನಿಮಿಷ ಇರೋ, ನಾನು ಚೆಕ್ ಮಾಡ್ಕೋತೀನಿ. ಬಾಲಾಜಿನೇ ಅನುಮಾನಿಸ್ತಾ ಇದ್ದೀರಾ? ನೋಡ್ಕೊಳ್ಳಿ. ಗೋಪಾಲ್ ಸರ್, ಬಾ ಇಲ್ಲಿ. ಇದೇನ್ ಬಾಲಾಜಿ, ಯಾವುದೋ ಆಸ್ತಿ ಪೇಪರ್ ಇದಾಗಿದೆ. ಅಲ್ಲ, ಗೌರ್ಮೆಂಟ್ ಸ್ಟಾಂಪ್ಸ್ ಕೂಡ ಇದೆ. ಸರ್, ಇದರಲ್ಲಿ ಕೂಡ ಒಂದು ಪೇಪರ್ ಇದೆ. ಏನ್ ಬಾಲಾಜಿ ಈ ಪೇಪರ್ಸ್ ಎಲ್ಲ? ಯಾವುದೋ ವೇಸ್ಟ್ ಪೇಪರ್ ಇರಬೇಕು. ಅದನ್ನ ಪಕ್ಕಕ್ಕಿಡಿ. ನೀವು ಮೊದಲು ಲೆಕ್ಕ ನೋಡಿ ಹೇಳಿದ್ರೆ ನಾನು ಹೊರಟೋಗ್ತೀನಿ. ಯಾವುದಕ್ಕೂ ಒಳ್ಳೇದು, ಈ ಪೇಪರ್ ತಗೊಂಡು ಹೋಗಿ ನಿಮ್ಮ ಅಮ್ಮವ್ರಿಗೆ ಒಂದ್ಸಲ ತೋರ್ಸೋ. ತಗೋ ಬಾಲಾಜಿ, 30,000. ಸರಿ ಆಯ್ತು, ಬರ್ತೀನಿ.
ಅಷ್ಟು ಸಿಂಪಲ್ ಆಗಿ ಹೇಳ್ತಿದ್ಯಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಫೈಲ್ ಅಂತ ನಿನಗೆ ಗೊತ್ತಾ? ಏನಾದ್ರೂ ಸಮಸ್ಯೆ ಆದ್ರೆ ನನ್ನ ಕೆಲಸನೇ ಹೋಗುತ್ತೆ. ನಾನು ಸಂಪದಾಗ ಫೈಲ್ ಕೊಟ್ರೆ ಕಲ್ಯಾಣಿ ಸಂಪದ ಕೈಯಿಂದ ಫೈಲ್ ತಗೊಂಡು ನಾನು ಎತ್ತಿಡ್ತೀನಿ ಅಂತ ಹೇಳಿದ್ಲು. ಇವಾಗ ಕಳೆದು ಹಾಕಿದಾಳೆ. ಇವಳಿಗೆ ಹೇಳೋದನ್ನ ಬಿಟ್ಟು ಸಂಪದ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ. ನಾನು ಹೇಳ್ತಿರೋದು ನಿಜ ಆಫೀಸರ್. ನಾನು ಹುಷಾರಾಗಿ ಎತ್ತಿಟ್ಟಿದ್ದೆ. ಅಷ್ಟಕ್ಕೂ ನಿಮ್ಮ ವಿಷಯದಲ್ಲಿ ಬೇಜವಾಬ್ದಾರಿಯಾಗಿ ಯಾಕಿರ್ತೀನಿ? ಕಲ್ಯಾಣಿ, ತಪ್ಪು ಮಾಡಿದಿರೋ ನೀನು ಹೀಗೆ ತಲೆ ತೆಗೆಸ್ಕೊಂಡು ಹೇಳ್ತಿದ್ರೆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ? ನನಗೂ ಕೂಡ ಸಂಪದನೆ ಇದನ್ನೆಲ್ಲ ಮಾಡಿದಾಳೆ ಅಂತ ಅನುಮಾನ ಬರ್ತಿದ್ಯಮ್ಮ. ಆದ್ರೆ ನಮ್ಮ ಹತ್ರ ಪ್ರೂಫ್ ಇಲ್ಲ. ಹೀಗಿದ್ದಾಗ್ಲೇ ಅಧೈರ್ಯ ಪಡದೆ ಧೈರ್ಯವಾಗಿರ್ಬೇಕು. ಧೈರ್ಯದಿಂದ ಅಲ್ಲ, ಆ ಫೈಲ್ ಸಿಗ್ಲಿಲ್ಲ ಅಂದ್ರೆ ನಿಮ್ ಸೋದ್ರ ಸೊಸೆ ಈ ಮನೇಲೇ ಇರಲ್ಲ. ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ.